ಧರಣಿ ಕೊಡ್ತೀವಿ ಅಂತ ಇವಾಗ ನಮ್ಮ ಅಣ್ಣ ಡೆತ್ ಆಗಿದ್ದಾರೆ. ತುಂಬ ಬೇಸರ ಆಗ್ತಾ ಇದೆ. ಈ ನನ್ನ ಜಮೀನು ಪಕ್ಕದಲ್ಲಿ ನಾವು ಗದ್ದೆ ನಟ್ಟಿ ಮಾಡಿದ್ರೆ 3 ತಿಂಗಳು ಅಲ್ಲೇ ಕಾಯಬೇಕು. ಕಾಡ್ಕೋಣ ದಾಳಿ ಮಾಡುತ್ತೆ, ಗದ್ದೆ ಪೂರ ನಾಶ ಆಗುತ್ತೆ ಅಂತ ನಮ್ಮಪ್ಪ ಹೋಗಿ ರಾತ್ರಿ ಅಲ್ಲೇ ಮಜ್ಜಿಗೆಯಲ್ಲಿ ಮಲ್ಕೊಳ್ತಾರೆ. ಭಾಳ ದೊಡ್ಡ ಆಘಾತ ಆಗ್ತಾಯಿದೆ. ನಮ್ಮ ಕಾಡ್ಕೋಣ ದಾಳಿಯಿಂದ ಜಮೀನನ್ನು ರಕ್ಷಣೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇದರ ಪರಿಹಾರವನ್ನು ಸೂಕ್ತವಾಗಿ ಅರಣ್ಯ ಇಲಾಖೆ ಕೊಡಲೇಬೇಕು. ಇಲ್ಲ ಅಂದರೆ ಇದಕ್ಕೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ನಾವು. ಇಲ್ಲ ಈಗ ಇದಕ್ಕೆ ಅದೇ ರೀತಿ ನನ್ನ ಅಣ್ಣ ಇವತ್ತು ಡೆತ್ ಆಗಿದ್ದಾನೆ. ಅವನಿಗೆ ಅದಕ್ಕೆ ಅವನ ಮಗ ಕೂಡ ಅಂಗವಿಕಲ, ಎದ್ದು ಓಡಾಡ್ಲಿಕ್ಕಾಗಲ್ಲ. ಇರೋದು ಇನ್ನೊಂದು ಹೆಣ್ಮಗು, ಅದು ಕೂಡ ಎಲ್ಲೋ ಹಾಸ್ಟೆಲಲ್ಲಿದೆ. ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ಸರ್ಕಾರ ಸೂಕ್ತವಾಗಿ ಕೊಡಲೇಬೇಕು. ಇಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಆಘಾತ ಆಗತ್ತೆ. ಇರೋದೊಂದು ಚೂರು ಪಾರು ಜಮೀನು ಇದು ಅದೇ ರೀತಿ ಆ ಮಗುನ ಅವ್ರ ಮನೇಲಿದೆ. ಅದೇ ನಮಗೆ ಆಗ್ತಾಯಿಲ್ಲ. ನಮ್ಮ ಕುಟುಂಬಕ್ಕೊಂದು ದೊಡ್ಡ ಆಘಾತ. ಭಾಳ ಬೇಸರದ ಸಂಗತಿ ಇವತ್ತು ಆಗಿರೋದು ನಮ್ಮ ಕುಟುಂಬದಲ್ಲಿ. ನಮ್ಮ ಅಣ್ಣ ಅವ್ರ ಮಗು ಕೂಡ ಅಂಗವಿಕಲವಾಗಿದೆ. ಇಷ್ಟೇ. ಅದೇ ರೀತಿ ನಂಗೆ ಒಬ್ನಿಗಾಗಿರೋ ಸಮಸ್ಯೆ ಅಲ್ಲ, ಇಡೀ ನಮ್ಮ ಊರಿಗಾಗಿರೋ ಸಮಸ್ಯೆ. ನಮ್ಮ ತೋಟದಲ್ಲಿ ಏನಾದರೂ ಅಡಿಕೆ ಗಿಡ ನೆಟ್ಟರೆ ಅದೇನು ಮೇಲೆ ಬರೋದೇ ಇಲ್ಲ. ವಾರಕ್ಕೆ 3 ಸಲ ಬಂದು ತಿನ್ಕೊಂಡು ಆರಾಮಾಗಿರ್ತವೆ. ಅದಕ್ಕೆ ಯಾವುದೇ ರೀತಿ ಸರ್ಕಾರದಿಂದ ಪರಿಹಾರ ಕೊಡ್ತೀವಿ ಅಂತಾರೆ, ಫೋಟೋ ಕೊಡಿ ಅಂತಾರೆ. ನಮ್ದೊಂದಷ್ಟು ಸುತ್ತಬಂದಿದ್ದು ಅಲ್ಲಿಗೆ ಇಲ್ಲಿಗೆ ಪಂಚಾಯತಿಗೆ ಅದಕ್ಕೆ ಇದಕ್ಕೆ ಸುತ್ತಬಂದಿರೋದಷ್ಟು ಖರ್ಚು ಬಿಟ್ಟರೆ ನಮಗೆ ₹1 ಇಲಾಖೆಗೆ ತುಂಬ ಸಲ ದೂರು ಕೊಟ್ಟಿದ್ವಿ. ತುಂಬ ಸಲ ಪರಿಹಾರಕ್ಕೂ ಆಗ್ರಹಿಸಿದ್ವಿ. ಫೋಟೋ ತೆಗೆದು ಅದು ಇದು ಮಾಡಿ ಎಂತ ಮಾಡಿದ್ರು ಕೂಡ ನಮಗೆ ಪರಿಹಾರ ಸಿಕ್ಕಲೇ ಇಲ್ಲ. ನಾವು ಗದ್ದೆ ನಟ್ಟಿ ಮಾಡಿದ್ರೆ 3 ತಿಂಗಳು ಅಲ್ಲೇ ಗದ್ದೆಲ್ಲೇ ಮಲ್ಕೋಬೇಕು. ಮತ್ತು ನಾವು ಅಲ್ಲಿ ಅದೇ ಅಲ್ಲದೆ ನಾವು ಅಲ್ಲಿ ಇಲ್ಲಿ ರಾತ್ರಿ ಸರ್ವತ್ತು ಬೈಕಲ್ಲಿ ಅದರಲ್ಲಿ ಇದರಲ್ಲಿ ಓಡಾಡಲಿಕ್ಕೆ ಸಾಧ್ಯನೇ ಆಗಲ್ಲ. ರೋಡ್ ಮೇಲೆ ಇರ್ತವೆ ಕಾಡ್ಕೋಣಗಳು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.